ಪಾಕಿಸ್ತಾನದಲ್ಲಿ ಬಹುಶಃ ಈ ಸುದ್ದಿ ಕೂಡ ಕೊತ್ತೂರು ಮಂಜು ಅವರು ಗಮನಿಸಬೇಕು. ಪಾಕಿಸ್ತಾನದಲ್ಲಿನ ಉಗ್ರರ ನೆಲೆಗಳನ್ನು ಉಡೀಸ್ ಮಾಡಿದ ಭಾರತ ಈಗ ಕಣ್ಣಿಟ್ಟಿರೋದು ಭಾರತದ ಒಳಗಿನ ಉಗ್ರರ ಅಡುಗುದಾಣಗಳ ಮೇಲೆ. ಪಹಲ್ಗಾಮ್ ಹತ್ಯಾಕಾಂಡ ನಡೆಸಿದ ಉಗ್ರರತ್ತ ದುರ್ಬಿನ್ ಹಿಡಿದು ಸೇನೆ ಹುಡುಕಾಟವನ್ನು ನಡೆಸ್ತಾ ಇದೆ. ಜೊತೆಗೆ ಉಗ್ರ ಜಾಲ ನಿರ್ನಾಮಕ್ಕೆ ಪಣ ತೊಟ್ಟಿದೆ. ಅದರಂತೆ ಮೊನ್ನೆ ಶೋಪಿಯಾನ್ನಲ್ಲಿ 3 ಉಗ್ರರನ್ನ ಹೊಡೆದು ಉರುಳಿಸಿದೆ ಸೇನೆ. ಈಗ ಪುಲ್ವಾಮಾದಲ್ಲಿ ಅಡಗಿ ಕೂತಿದ್ದ 3ರನ್ನ ಹೊಡೆದುರುಳಿಸಿದೆ. ಅಲ್ಲಿಗೆ ಈ ವಾರದ ಉಗ್ರರ ಹತ್ಯೆಯ ಲೆಕ್ಕ 8ಕ್ಕೇರಿದೆ. ಉಗ್ರರ ಹುಡುಕಿ ಕೊಲ್ಲೋ ಪ್ಲಾನ್. ಪುಲ್ವಾಮಾ ಬಳಿ ಮತ್ತೆ 3 ಉಗ್ರರು ಖತಂ. ಪಹಲ್ಗಾಮ್ ಹಿಂದೂ ನರಮೇಧದ ಬಳಿಕ ಪ್ರಧಾನಿ ಮೋದಿ ಅಬ್ಬರಿಸಿದ್ದು ನೆನಪಿದೆ ತಾನೆ. ಉಗ್ರರು ಹಾಗೂ ಉಗ್ರರ ಹಿಂದೆ ನಿಂತವರನ್ನ ಹುಡುಕಿ ಕೊಲ್ಲುತ್ತೇವೆ ಅಂತ ಈಗಾಗುತ್ತಿರುವುದು ಸಹ ಇದೆ. ಜಮ್ಮು ಕಾಶ್ಮೀರದಲ್ಲಿ ಎಗ್ಗಿಲ್ಲದೆ ನಡೀತಿದೆ ಉಗ್ರರ ಶಿಕಾರಿ. ಬಾಹ್ಯವಾಗಿ ಪಾಕಿಸ್ತಾನಿ ಉಗ್ರ ನೆಲೆಗಳ ಮಟಾಶ್ ಕಾರ್ಯ ನಡೆದ್ರೆ ಆಂತರಿಕವಾಗಿ ಒಳಗಿರೋ ಉಗ್ರರ ಹೊಡೆದುರುಳಿಸೋ ಪ್ರೋಗ್ರಾಂ. ಅದರಂತೆ ಪಹಲ್ಗಾಮ್, ಸೋಪಿಯಾನ್, ಪುಲ್ವಾಮಾ ಹೀಗೆ ಜಮ್ಮು ಕಾಶ್ಮೀರದಾದ್ಯಂತ ಸೇನೆ ಕೈಗೊಂಡಿದ್ದು ಆಪರೇಷನ್ ಕೆಲ್ಲರ್. ಎರಡು ದಿನಗಳಿಂದ ಸೋಫಿಯಾನ್ ಬಳಿ ಉಗ್ರರ ಫಿನಿಶ್ ಕಾರ್ಯಕ್ರಮ ನಡೆದಿದ್ರೆ ಈಗ ಭಾರತೀಯ ಸೇನೆ ಬೋರ್ಗರೆದಿದ್ದು ಪುಲ್ವಾಮಾದಲ್ಲಿ ಉಗ್ರರ ಅಡಗು ತಾಣದಲ್ಲಿ ಕಟ್ಟಡವೊಂದರಲ್ಲಿ ಉಗ್ರರು ಅಡಗಿ ಕೂತ ಬಗ್ಗೆ ಸಿಕ್ಕಿದ್ದು ಡ್ರೋನ್ ದೃಶ್ಯ. ಇದನ್ನ ಬೆನ್ನ ಹತ್ತ ಸೇನಾಪಡೆ ಬೆಳಗಿನ ಜಾವ 3 ಗಂಟೆ ಹೊತ್ತಿಗೆ ಸುತ್ತುವರೆದಿದ್ದು ಪುಲ್ವಾಮಾ ಬಳಿ ಹಳ್ಳಿಯೊಂದರ ಬಳಿ ಉಗ್ರರು ಅಡಗಿದ್ದ ಆ ಕಟ್ಟಡವನ್ನ ಆಮೇಲೆ ನಡೆದ ನಿರಂತರ ಕಾರ್ಯಾಚರಣೆಯಲ್ಲಿ ಹತರಾಗಿದ್ದು 3 ಉಗ್ರರು. ಇಲ್ಲಿ ಉಗ್ರರ ವಿರುದ್ಧದ ಆಪರೇಷನ್ ಕೆಲ್ಲರ್ ನಡೆಯುವಾಗಲೇ ಕೆಚ್ಚೆದೆಯಿಂದ ಡೇರಿಂಗ್ ರಿಪೋರ್ಟ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಎಸ್, ಎಕ್ಸಾಕ್ಟ್ಲಿ. ನೋಡಿ, ಭಾರತದ ಮಾಧ್ಯಮದ ಇತಿಹಾಸದಲ್ಲೇ, ಕರ್ನಾಟಕದ ಮಾಧ್ಯಮದ ಇತಿಹಾಸದಲ್ಲೇ ಈ ಒಂದು ಆಪರೇಷನ್ ಬಹಳ ನಿಯರ್ ಆಗಿ ನಾವು ನೋಡಿದ್ವಿ. ಅದ್ರ ಜೊತೆಗೆ ಈಗ ಆಪರೇಷನ್ ಆದಂಥ ಸ್ಥಳವನ್ನು ತಲುಪಿದ್ವಿ. ಎಕ್ಸ್ಕ್ಲೂಸಿವ್, ಮಾಸ್ಟರ್ ಎಕ್ಸ್ಕ್ಲೂಸಿವ್ ನಾನು ತೋರಿಸ್ತೀನಿ. ನೋಡಿ, ಮೊದಲಿಗೆ ಸೇನೆ ಇಲ್ಲಿಗೆ ಬರುತ್ತೆ. ಸೇನೆ ಬಂದು ಸೇನಾ ಬಂಕರ್ಗಳು ಇಲ್ಲಿ ಬರ್ತವೆ. ಬಂದಾದ ನಂತರ ಸೇನೆ ಬರೋದು ನೋಡಿ, ಈ ಕಾಂಪೌಂಡನ್ನು ಮೊದಲು ಪುಡಿ ಮಾಡ್ತಾರೆ. ಒಳಗಡೆ ಉಗ್ರರಿದ್ರು ಅನ್ನುವ ಕಂಪ್ಲೀಟ್ ಮಾಹಿತಿ ಸೇನೆಗೆ ಖಚಿತ ಮಾಹಿತಿ ಇತ್ತು. ಸುಮಾರು 5 ಜನ ಇದ್ರು ಅನ್ನುವ ಖಚಿತ ಮಾಹಿತಿ ಇತ್ತು. ಆ ಕಡೆ ನೋಡಿದ್ರೆ ಪಹಡ್ ಬಂದು ಮೊದಲು ಈ ಕಾಂಪೌಂಡನ್ನು ಪುಡಿ ಮಾಡ್ತಾರೆ. ಕಾಂಪೌಂಡನ್ನು ಪುಡಿ ಮಾಡಿ ಆದ ನಂತರ ಗನ್ ಶಾಟ್ ನೋಡಿ ಮೊದಲಿಗೆ ಇಲ್ಲಿಗೆ ಬಂದು ಬುಲೆಟ್ ಬಡಿಯುತ್ತೆ. ಭಾರತ ಸೇನೆ ಇಲ್ಲಿಗೆ ದಾಳಿ ಮಾಡಿದಾಗ ನೋಡಿ, ಇಲ್ಲಿ ಮಾರ್ಕ್ಗಳಿದಾವಲ್ಲ, ಇದು ಬಂದು ಬಡಿದಂಥ ಸಮಯದಲ್ಲಿ ಭಾರತ ಸೇನೆ ಗುಂಡಿನ ಚಕಮಕಿ ಮಾಡಿದಾಗ ಇಲ್ಲಿ ಪುಡಿಯಾಗಿರುವಂಥ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಗ್ಲಾಸ್ಗಳೆಲ್ಲವೂ ಕೂಡ ಪುಡಿಯಾಗಿದೆ. ಮತ್ತು ಇಲ್ಲಿ ಅಟ್ಯಾಕ್ ಆದಂಥ ಸಮಯದಲ್ಲಿ ಅವರಿದ್ರು ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಎಲ್ಲವೂ ಕೂಡ ಇತ್ತು. ಅದರಂತೆ ಬರ್ತಾರೆ ನೋಡಿ, ಇಲ್ಲಿರುವಂಥ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಪುಡಿಯಾಗಿದೆ. ಮೊನ್ನೆಯಷ್ಟೇ ಸೋಫಿಯಾನ್ನಲ್ಲಿ 3 ಲಷ್ಕರ್ ಉಗ್ರರನ್ನ ಹೊಡೆದುರುಳಿಸಿತ್ತು ಸೇನೆ. ಇದಾದ ಮೇಲೆ ಪುಲ್ವಾಮಾ ಬಳಿ ಉಗ್ರರು ಅಡಗಿಕೊಂಡ ಬಗ್ಗೆ ಖಚಿತ ಮಾಹಿತಿ ಸಿಕ್ಕ ಬೆನ್ನಲ್ಲೇ ಇಲ್ಲಿನ ಕುಚ್ಚಮುಲ್ಲಾದಲ್ಲಿ ಸರ್ಚಿಂಗ್ ಕಾರ್ಯ ಕೈಗೊಂಡಿದ್ದು ಭದ್ರತಾ ಪಡೆ. ಇಡೀ ಪ್ರದೇಶ ಸುತ್ತುವರೆದಿದ್ದ ಸಿಆರ್ಪಿಎಫ್, ರಾಷ್ಟ್ರೀಯ ರೈಫಲ್ ಉಗ್ರರ ಸೆದೆ ಬಡಿಯೋ ನಿಟ್ಟಿನಲ್ಲಿ ಸಕ್ಸಸ್ ಆಗ್ತಿದೆ. 3 ದಿನಗಳಿಂದ 6 ಉಗ್ರರನ್ನ ಖಲ್ಲಾಸ್ ಮಾಡಿರೋ ಸೇನೆ ಅಡಗಿರೋ ಉಳಿದ 8 ಭಯೋತ್ಪಾದಕರಿಗೆ ತಲಾಶ್ ನಡೆಸಿದೆ. ಈಗಾಗಲೇ ನಾಧೇರ್, ಟ್ರಾಆಫ್, ಅವಂತಿಪುರಾದಲ್ಲಿ ಕಾರ್ಯಾಚರಣೆ ಚುರುಕುಗೊಳಿಸಲಾಗಿದೆ. ಹಾಗೆ ಪಹಲ್ಗಾಮ್ ನರಮೇಧ ನಡೆಸಿದ 4 ಉಗ್ರರಿಗಾಗಿಯೂ ಶೋಧ ಮುಂದುವರೆಸಿದೆ ಭಾರತೀಯ ಸೇನೆ. ಈಗಾಗಲೇ ಪಹಲ್ಗಾಮ್ ಸುತ್ತಲಿನ ಪ್ರದೇಶದಲ್ಲಿ ಉಗ್ರರ ಮಾಹಿತಿ ಕೊಟ್ಟವರಿಗೆ 20 ಲಕ್ಷ ರೂಪಾಯಿ ಇನಾಮು ಕೊಡೋ ಬಗ್ಗೆ ಪೋಸ್ಟರ್ ಅಂಟಿಸಲಾಗಿದೆ. ಮಾಹಿತಿ ಕೊಟ್ಟ ಜನರ ಗುರುತು ರಹಸ್ಯವಾಗಿಡೋ ಭರವಸೆ ಕೊಡಲಾಗಿದೆ. ಒಟ್ಟಾರೆ ಜಮ್ಮು ಕಾಶ್ಮೀರದಲ್ಲಿ ಅಡಗಿ ಕೂತ ಉಗ್ರರ ಹೆಡೆಮುರಿ ಕಟ್ಟೋ ತನಕ ವಿರಮಿಸೋದಿಲ್ಲ ಸೇನೆ. ಇತರೆ ಉಗ್ರರ ಜೊತೆ ಪಹಲ್ಗಾಮ್ನಲ್ಲಿ ಹಿಂದೂಗಳ ನೆತ್ತಿಳಿಸಿದ ರಕ್ಕಸರ ಬೇಟೆಗೆ ಈಗ ಸೇನೆಯೇ ಮೊದಲ ಆದ್ಯತೆ. ದಟ್ಟಾರಣ್ಯ ಪ್ರದೇಶದಲ್ಲಿ ಉಗ್ರರ ಪತ್ತೆಗಾಗಿ ಹೆಜ್ಜೆ ಇಟ್ಟಿದೆ ವೀರ ಯೋಧರ ಪಡೆ. ಪಾಕಿಸ್ತಾನದಲ್ಲಿ ಬಹುಶಃ ಈ ಸುದ್ದಿ ಕೂಡ ಕೊತ್ತೂರು ಮಂಜು ಅವರು ಗಮನಿಸಬೇಕು. ಪಾಕಿಸ್ತಾನದಲ್ಲಿನ ಉಗ್ರರ ನೆಲೆಗಳನ್ನ ಉಡೀಸ್ ಮಾಡಿದ ಭಾರತ ಈಗ ಕಣ್ಣಿಟ್ಟಿರೋದು ಭಾರತದ ಒಳಗಿನ ಉಗ್ರರ ಅಡುಗುದಾಣಗಳ ಮೇಲೆ.
ಪಹಲ್ಗಾಮ್ ಹತ್ಯಾಕಾಂಡ ನಡೆಸಿದ ಉಗ್ರರತ್ತ ದುರ್ಬಿನ್ ಹಿಡಿದು ಸೇನೆ ಹುಡುಕಾಟವನ್ನ ನಡೆಸ್ತಾ ಇದೆ. ಜೊತೆಗೆ ಉಗ್ರ ಜಾಲ ನಿರ್ನಾಮಕ್ಕೆ ಪಣ ತೊಟ್ಟಿದೆ. ಅದರಂತೆ ಮೊನ್ನೆ ಶೋಪಿಯಾನ್ನಲ್ಲಿ 3 ಉಗ್ರರನ್ನ ಹೊಡೆದು ಉರುಳಿಸಿದೆ ಸೇನೆ. ಈಗ ಪುಲ್ವಾಮಾದಲ್ಲಿ ಅಡಗಿ ಕೂತಿದ್ದ 3ವರನ್ನ ಹೊಡೆದುರುಳಿಸಿದೆ. ಅಲ್ಲಿಗೆ ಈ ವಾರದ ಉಗ್ರರ ಹತ್ಯೆಯ ಲೆಕ್ಕ 8ಕ್ಕೇರಿದೆ. ಉಗ್ರರ ಹುಡುಕಿ ಕೊಲ್ಲೋ ಪ್ಲಾನ್. ಪುಲ್ವಾಮಾ ಬಳಿ ಮತ್ತೆ 3 ಉಗ್ರರು ಖತಮ್. ಪಹಲ್ಗಾಮ್ ಹಿಂದೂ ನರಮೇಧದ ಬಳಿಕ ಪ್ರಧಾನಿ ಮೋದಿ ಅಬ್ಬರಿಸಿದ್ದು ನೆನಪಿದೆ ತಾನೆ. ಉಗ್ರರು ಹಾಗೂ ಉಗ್ರರ ಹಿಂದೆ ನಿಂತವರನ್ನ ಹುಡುಕಿ ಕೊಲ್ಲುತ್ತೇವೆ ಅಂತ ಈಗಾಗುತ್ತಿರುವುದು ಸಹ ಇದೆ. ಜಮ್ಮು ಕಾಶ್ಮೀರದಲ್ಲಿ ಎಗ್ಗಿಲ್ಲದೆ ನಡೀತಿದೆ ಉಗ್ರರ ಶಿಕಾರಿ. ಬಾಹ್ಯವಾಗಿ ಪಾಕಿಸ್ತಾನಿ ಉಗ್ರ ನೆಲೆಗಳ ಮಟಾಶ್ ಕಾರ್ಯ ನಡೆದ್ರೆ ಆಂತರಿಕವಾಗಿ ಒಳಗಿರೋ ಉಗ್ರರ ಹೊಡೆದುರುಳಿಸೋ ಪ್ರೋಗ್ರಾಂ. ಅದರಂತೆ ಪಹಲ್ಗಾಮ್, ಸೋಪಿಯಾನ್, ಪುಲ್ವಾಮಾ ಹೀಗೆ ಜಮ್ಮು ಕಾಶ್ಮೀರದಾದ್ಯಂತ ಸೇನೆ ಕೈಗೊಂಡಿದ್ದು ಆಪರೇಷನ್ ಕೆಲ್ಲರ್. ಎರಡು ದಿನಗಳಿಂದ ಸೋಫಿಯಾನ್ ಬಳಿ ಉಗ್ರರ ಫಿನಿಶ್ ಕಾರ್ಯಕ್ರಮ ನಡೆದಿದ್ರೆ ಈಗ ಭಾರತೀಯ ಸೇನೆ ಬೋರ್ಗರೆದಿದ್ದು ಪುಲ್ವಾಮಾದಲ್ಲಿ ಉಗ್ರರ ಅಡಗು ತಾಣದಲ್ಲಿ ಕಟ್ಟಡವೊಂದರಲ್ಲಿ ಉಗ್ರರು ಅಡಗಿ ಕೂತ ಬಗ್ಗೆ ಸಿಕ್ಕಿದ್ದು ಡ್ರೋನ್ ದೃಶ್ಯ. ಇದನ್ನ ಬೆನ್ನ ಹತ್ತಿದ ಸೇನಾಪಡೆ ಬೆಳಗಿನ ಜಾವ 3 ಗಂಟೆ ಹೊತ್ತಿಗೆ ಸುತ್ತುವರೆದಿದ್ದು ಪುಲ್ವಾಮಾ ಬಳಿ ಹಳ್ಳಿಯೊಂದರ ಬಳಿ ಉಗ್ರರು ಅಡಗಿದ್ದ ಆ ಕಟ್ಟಡವನ್ನ ಆಮೇಲೆ ನಡೆದ ನಿರಂತರ ಕಾರ್ಯಾಚರಣೆಯಲ್ಲಿ ಹತರಾಗಿದ್ದು 3 ಉಗ್ರರು. ಇಲ್ಲಿ ಉಗ್ರರ ವಿರುದ್ಧದ ಆಪರೇಷನ್ ಕೆಲ್ಲರ್ ನಡೆಯುವಾಗಲೇ ಕೆಚ್ಚೆದೆಯಿಂದ ಡೇರಿಂಗ್ ರಿಪೋರ್ಟ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಎಸ್, ಎಕ್ಸಾಕ್ಟ್ಲಿ. ನೋಡಿ, ಭಾರತದ ಮಾಧ್ಯಮದ ಇತಿಹಾಸದಲ್ಲೇ, ಕರ್ನಾಟಕದ ಮಾಧ್ಯಮದ ಇತಿಹಾಸದಲ್ಲೇ ಈ ಒಂದು ಆಪರೇಷನ್ ಬಹಳ ನಿಯರ್ ಆಗಿ ನಾವು ನೋಡಿದ್ವಿ. ಅದ್ರ ಜೊತೆಗೆ ಈಗ ಆಪರೇಷನ್ ಆದಂಥ ಸ್ಥಳವನ್ನು ತಲುಪಿದ್ವಿ. ಎಕ್ಸ್ಕ್ಲೂಸಿವ್, ಮಾಸ್ಟರ್ ಎಕ್ಸ್ಕ್ಲೂಸಿವ್ ನಾನು ತೋರಿಸ್ತೀನಿ. ನೋಡಿ, ಮೊದಲಿಗೆ ಸೇನೆ ಇಲ್ಲಿಗೆ ಬರುತ್ತೆ. ಸೇನೆ ಬಂದು ಸೇನಾ ಬಂಕರ್ಗಳು ಇಲ್ಲಿ ಬರ್ತವೆ. ಬಂದಾದ ನಂತರ ಸೇನೆ ಬರೋದು ನೋಡಿ, ಈ ಕಾಂಪೌಂಡನ್ನು ಮೊದಲು ಪುಡಿ ಮಾಡ್ತಾರೆ. ಒಳಗಡೆ ಉಗ್ರರಿದ್ರು ಅನ್ನುವ ಕಂಪ್ಲೀಟ್ ಮಾಹಿತಿ ಸೇನೆಗೆ ಖಚಿತ ಮಾಹಿತಿ ಇತ್ತು. ಸುಮಾರು 5 ಜನ ಇದ್ರು ಅನ್ನುವ ಖಚಿತ ಮಾಹಿತಿ ಇತ್ತು. ಆ ಕಡೆ ನೋಡಿದ್ರೆ ಪಹಡ್ ಬಂದು ಮೊದಲು ಈ ಕಾಂಪೌಂಡನ್ನು ಪುಡಿ ಮಾಡ್ತಾರೆ. ಕಾಂಪೌಂಡನ್ನು ಪುಡಿ ಮಾಡಿ ಆದ ನಂತರ ಗನ್ ಶಾಟ್ ನೋಡಿ ಮೊದಲಿಗೆ ಇಲ್ಲಿಗೆ ಬಂದು ಬುಲೆಟ್ ಬಡಿಯುತ್ತೆ. ಭಾರತ ಸೇನೆ ಇಲ್ಲಿಗೆ ದಾಳಿ ಮಾಡಿದಾಗ ನೋಡಿ, ಇಲ್ಲಿ ಮಾರ್ಕ್ಗಳಿದಾವಲ್ಲ, ಇದು ಬಂದು ಬಡಿದಂಥ ಸಮಯದಲ್ಲಿ ಭಾರತ ಸೇನೆ ಗುಂಡಿನ ಚಕಮಕಿ ಮಾಡಿದಾಗ ಇಲ್ಲಿ ಪುಡಿಯಾಗಿರುವಂಥ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಗ್ಲಾಸ್ಗಳೆಲ್ಲವೂ ಕೂಡ ಪುಡಿಯಾಗಿದೆ. ಮತ್ತು ಇಲ್ಲಿ ಅಟ್ಯಾಕ್ ಆದಂಥ ಸಮಯದಲ್ಲಿ ಅವರಿದ್ರು ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಎಲ್ಲವೂ ಕೂಡ ಇತ್ತು. ಅದರಂತೆ ಬರ್ತಾರೆ ನೋಡಿ, ಇಲ್ಲಿರುವಂಥ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಪುಡಿಯಾಗಿದೆ. ಮೊನ್ನೆಯಷ್ಟೇ ಸೋಫಿಯಾನ್ನಲ್ಲಿ 3 ಲಷ್ಕರ್ ಉಗ್ರರನ್ನ ಹೊಡೆದುರುಳಿಸಿತ್ತು ಸೇನೆ. ಇದಾದ ಮೇಲೆ ಪುಲ್ವಾಮಾ ಬಳಿ ಉಗ್ರರು ಅಡಗಿಕೊಂಡ ಬಗ್ಗೆ ಖಚಿತ ಮಾಹಿತಿ ಸಿಕ್ಕ ಬೆನ್ನಲ್ಲೇ ಇಲ್ಲಿನ ಕುಚ್ಚಮುಲ್ಲಾದಲ್ಲಿ ಸರ್ಚಿಂಗ್ ಕಾರ್ಯ ಕೈಗೊಂಡಿದ್ದು ಭದ್ರತಾ ಪಡೆ. ಇಡೀ ಪ್ರದೇಶ ಸುತ್ತುವರೆದಿದ್ದ ಸಿಆರ್ಪಿಎಫ್, ರಾಷ್ಟ್ರೀಯ ರೈಫಲ್ ಉಗ್ರರ ಸೆದೆ ಬಡಿಯೋ ನಿಟ್ಟಿನಲ್ಲಿ ಸಕ್ಸಸ್ ಆಗ್ತಿದೆ. 3 ದಿನಗಳಿಂದ 6 ಉಗ್ರರನ್ನ ಖಲ್ಲಾಸ್ ಮಾಡಿರೋ ಸೇನೆ ಅಡಗಿರೋ ಉಳಿದ 8 ಭಯೋತ್ಪಾದಕರಿಗೆ ತಲ್ಲಾಶ್ ನಡೆಸಿದೆ. ಈಗಾಗಲೇ ನಾಧೇರ್, ಟ್ರಾಆಫ್, ಅವಂತಿಪುರಾದಲ್ಲಿ ಕಾರ್ಯಾಚರಣೆ ಚುರುಕುಗೊಳಿಸಲಾಗಿದೆ. ಹಾಗೆ ಪಹಲ್ಗಾಮ್ ನರಮೇಧ ನಡೆಸಿದ 4 ಉಗ್ರರಿಗಾಗಿಯೂ ಶೋಧ ಮುಂದುವರೆಸಿದೆ ಭಾರತೀಯ ಸೇನೆ. ಈಗಾಗಲೇ ಪಹಲ್ಗಾಮ್ ಸುತ್ತಲಿನ ಪ್ರದೇಶದಲ್ಲಿ ಉಗ್ರರ ಮಾಹಿತಿ ಕೊಟ್ಟವರಿಗೆ 20 ಲಕ್ಷ ರೂಪಾಯಿ ಇನಾಮು ಕೊಡೋ ಬಗ್ಗೆ ಪೋಸ್ಟರ್ ಅಂಟಿಸಲಾಗಿದೆ. ಮಾಹಿತಿ ಕೊಟ್ಟ ಜನರ ಗುರುತು ರಹಸ್ಯವಾಗಿಡೋ ಭರವಸೆ ಕೊಡಲಾಗಿದೆ. ಒಟ್ಟಾರೆ ಜಮ್ಮು ಕಾಶ್ಮೀರದಲ್ಲಿ ಅಡಗಿ ಕೂತ ಉಗ್ರರ ಹೆಡೆಮುರಿ ಕಟ್ಟೋ ತನಕ ವಿರಮಿಸೋದಿಲ್ಲ ಸೇನೆ. ಇತರೆ ಉಗ್ರರ ಜೊತೆ ಪಹಲ್ಗಾಮ್ನಲ್ಲಿ ಹಿಂದೂಗಳ ನೆತ್ತಿಳಿಸಿದ ರಕ್ಕಸರ ಬೇಟೆಗೆ ಈಗ ಸೇನೆಯೇ ಮೊದಲ ಆದ್ಯತೆ. ದಟ್ಟಾರಣ್ಯ ಪ್ರದೇಶದಲ್ಲಿ ಉಗ್ರರ ಪತ್ತೆಗಾಗಿ ಹೆಜ್ಜೆ ಇಟ್ಟಿದೆ ವೀರ ಯೋಧರ ಪಡೆ.